ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ಒಂದು ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದನೂ ಇವತ್ತು ದಿನ ಬೆಳಿಗ್ಗೆ ಆದರೆ ಬರೀ ಹಗರಣಗಳದ ಯಾವುದೇ ಒಂದು ಪತ್ರಿಕೆ ಆಗಿರ್ಬೋದು ಅಥವಾ ಮಾಧ್ಯಮ ಆಗಿರ್ಬೋದು ಅಥವಾ ನಾವು ಪ್ರತಿದಿನ ಟಿವಿಯಲ್ಲಿ ನೋಡ್ತಿರೋದು ಬೆಳಗ್ಗೆ ಕರೆದ್ರೆ ಬರೀ ಹಗರಣಗಳ ಸದ್ದೆ ಮಾಡ್ತಾರೆ. ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಒಂದು ಸರ್ಕಾರ ದಲಿತರ ಏಳಿಗೆಗೋಸ್ಕರ ಬಂದಿರತಕ್ಕಂಥ ಸರ್ಕಾರ, ಹೈಂದ ಸರ್ಕಾರ, ಹಿಂದುಳಿದವರ ಸರ್ಕಾರ ಅಂತ ಹೇಳ್ತಾನೆ ಬಂದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗಲಿಂದಲೂ ಇವತ್ತು ದಲಿತರನ್ನು ತುಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಇವತ್ತು SCP TSP ಹಣವನ್ನ ಏನು SC STಗಳ ಬಡವರ ಏಳಿಗೆಗಾಗಿ ಮೀಸಲಿಟ್ಟತಕ್ಕಂಥ ಹಣವನ್ನ ದುರುಪಯೋಗ ಮಾಡಿಕೊಂಡು ಗ್ಯಾರಂಟಿಗಳಿಗೆ ಬಳಸಿಕೊಂಡು ಏನು 2022-23 ಮೊದಲನೇ ಒಂದು ಅವಧಿಯಲ್ಲಿ ಸುಮಾರು 11,134 ಕೋಟಿಗಳ ವೆಚ್ಚವನ್ನು ಬಳಸಿಕೊಂಡು ಎರಡನೇ ವರ್ಷದಲ್ಲಿ ಸುಮಾರು 14,234 ಕೋಟಿಗಳನ್ನು ಬಳಸಿಕೊಂಡ್ರು. ಅದೇ ರೀತಿ ಈ ವರ್ಷ ಸುಮಾರು 11,000 ಕೋಟಿಯನ್ನು ಹಣವನ್ನ ಈ ಒಂದು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಏನು SC ST ನಿಗಮಗಳಿಗೆ ಹಣವನ್ನು ಕೊಡದೆ ಮೋಸವನ್ನು ಮಾಡುತ್ತಿರುವ ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತೇನು ದಲಿತರನ್ನು ತುಳಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಇದು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇದೇ ತಿಂಗಳು ಬಳ್ಳಾರಿಯಲ್ಲಿ ಬೃಹತ್ ಮಟ್ಟದ ST ಮೋರ್ಚಾದ ವತಿಯಿಂದ 8ನೇ ತಾರೀಕು ಒಂದು ರಾಜ್ಯವ್ಯಾಪಿ ಹೋರಾಟವನ್ನು ರಾಜ್ಯ ಸರ್ಕಾರದ ಹಗರಣಗಳ ವಿರುದ್ಧ ಮತ್ತು ಏನು ನಮ್ಮ SCP TSP ಒಂದು SC ನಿಗಮಗಳಿಗೆ ಹಣವನ್ನು ಕೊಡದ ಹಿನ್ನೆಲೆಯಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯ ನಾಯಕರುಗಳಾದ ಜನಾರ್ದನ ರೆಡ್ಡಿ ಅಣ್ಣನವರು, ಶ್ರೀರಾಮುಲು ಅಣ್ಣನವರು ಮತ್ತು ಕರುಣಾಕರ್ ರೆಡ್ಡಿ ಸೋಮಶೇಖರ ಅಣ್ಣನವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅನಿಲ್ ನಾಯ್ಡು ಅಣ್ಣನವರು ಮತ್ತು ನಮ್ಮ ವಿಜಯನಗರ ಜಿಲ್ಲಾಧ್ಯಕ್ಷರಾದ ಸಂಜೀವ್ ರೆಡ್ಡಿ ಅವರು ಮತ್ತು ಇಬ್ಬರು ಮೋರ್ಚಾ ಅಧ್ಯಕ್ಷರಾದ ನಮ್ಮ ರಾಮಕೃಷ್ಣ ಅವರು ಮತ್ತು ಜಗದೀಶ್ ಕಮಿಟಿ ಎಲ್ಲರ ಒಂದು ನೇತೃತ್ವದಲ್ಲಿ ಮೋರ್ಚಾ ಒಂದು ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಮಾಧ್ಯಮ ಮತ್ತು ಪತ್ರಕರ್ತ ಮಿತ್ರರು ತಾವೆಲ್ಲ ಆಗಮಿಸಬೇಕಾಗಿ ನಾವು ವಿನಂತಿ ಮಾಡ್ಕೊಳ್ತೇನೆ. ಇನ್ನು ಮುಖ್ಯವಾಗಿ ಜಿಲ್ಲೆಯ ಬಗ್ಗೆ ಮಾತಾಡೋದಾದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 6-7 ತಿಂಗಳಿಂದ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಪಾರ್ಟಿ BJP ಅಭ್ಯರ್ಥಿಯಾಗಿ ನಾನು ಘೋಷಣೆ ಮಾಡಿ ಚುನಾವಣೆ ಸ್ಪರ್ಧೆ ಮಾಡಿದೆ. ಕನ್ನಡಿಗರ ನಾಡಿಮಿಡಿತ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.